4-5 ದಿನ ಕೆಲಸ ಮಾಡ್ತಾರೆ ನಮ್ಮೆಲ್ಲರ ಥರ. ಸೊ ಉಳಿದಿರೋ 2 ದಿನದಲ್ಲಿ ಒಂದು ಶನಿವಾರದ ಅರ್ಧ ದಿನನ ಪೂರ್ತಿ ವರ್ಷ ಕನ್ನಡಕರಿಗಾಗಿ, ಕನ್ನಡ ಮಕ್ಕಳಿಗಾಗಿ ಮುಡುಪಾಗಿರ್ತಾರೆ. ಅವ್ರ ಮನೆಯಲ್ಲಿ ಮಕ್ಕಳಿಗೆ ಹುಷಾರಿಲ್ಲದೆ ಇರ್ಬೋದು, ಮನೆಯವ್ರಿಗೆ ಹುಷಾರಿಲ್ಲದೆ ಇರ್ಬೋದು, ಹಬ್ಬ ಹರಿದಿನ. ಫಾರ್ ಎಕ್ಸಾಂಪಲ್ ಈ ವರ್ಷ ಒಳ್ಳೆ ಎಕ್ಸಾಂಪಲ್ ಅಂತಂದ್ರೆ ಯುಗಾದಿ, ಒನ್ ಆಫ್ ದ ಸ್ಯಾಟರ್ಡೆ ನಮ್ದು ಕನ್ನಡ ಕ್ಲಾಸ್ ಇದ್ದಿದ್ದಾನೆ. ನಮಗೆ ಎಷ್ಟೊಂದು ಜನ ಟೀಚರ್ಸ್ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದನ್ನ ಬಿಟ್ಟು ಬಂದು ಕನ್ನಡ ಕಲಿ ಮಕ್ಕಳ ಜೊತೆ ಆ ದಿನಾನ ಸೆಲೆಬ್ರೇಟ್ ಮಾಡಿದ್ವಿ ಇಲ್ಲಿ ಬಂದು. ಸೊ ಆ ಥರ ಯಾವಾಗ್ಲೂ ಕನ್ನಡ ಕಲಿನ ಎಲ್ಲದಕ್ಕಿಂತ ಮುಂದೆ ಇಟ್ಟು ಅವರು ಅವ್ರ ಸೇವೆನ ಸಲ್ಲಿಸ್ತಾ ಇದ್ದಾರೆ. ನಮ್ಮ ದೇಶ ಬಿಟ್ಟು ಈ ದೂರ ದೇಶದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಕನ್ನಡ ಭಾಷೆಯನ್ನ ಕಲಿಸಿ ಉಳಿಸಿ ಬೆಳೆಸುವ ಸದುದ್ದೇಶದಿಂದ ವರ್ಷವಿಡೀ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಕನ್ನಡ ಕಲಿ ಸೇವೆಗೆ ಮುಡುಪಾಗಿಟ್ಟು ಅತ್ಯಂತ ಪ್ರೀತಿಯಿಂದ ಮಕ್ಕಳಿಗೆ ಕನ್ನಡ ಕಲಿಸುವ ಕಾರ್ಯಕ್ರಮವನ್ನು ಸಮರ್ಪಕವಾಗಿ ನಿರ್ವಹಿಸುವ ಇವರಿಗೆ ಕನ್ನಡ ಕಲಿ ವತಿಯಿಂದ ತುಂಬುವುದರ ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೀವಿ. ಹಾಗೂ ನಮ್ಮ ಕನ್ನಡ ಕಲಿ ವತಿಯಿಂದ ನಮ್ಮ ಎಲ್ಲ ಶಿಕ್ಷಕ ವೃಂದಕ್ಕೆ ಒಂದು ಸಣ್ಣ ಪ್ರೀತಿಯ ಕಾಣಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೀವಿ ನಾವು. ಸೊ ಈ ಎಲ್ಲ ನಮ್ಮ ಟೀಚರ್ಸ್ ಅವ್ರ ಜರ್ನಿನ ನೋಡಿ ಅವರು ಹಿಂದೆ ಅವ್ರು ತಮ್ಮ ಕನ್ನಡ ಕಲಿ ಸೇವೆನ ಮುಂದೆ ಬರೆಸ್ತಾ ಇರಲಿ, ಅವ್ರ ಸುತ್ತಮುತ್ತ ಇರೋ ಜನರನ್ನ ಹಿಂದೆ ಇನ್ಸ್ಪೈರ್ ಮಾಡಿ ಅವ್ರನ್ನು ಕನ್ನಡ ಕಲಿ ಫ್ಯಾಮಿಲಿಗೆ ಪರಿವಾರಕ್ಕೆ ಪ್ರೋತ್ಸಾಹಿಸಿ ಇದು ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲಿಗೆ ನಮ್ಮ ಫ್ರೀಮಾಂಟ್ ಶಾಖೆ ಅಧ್ಯಾಪಕಿ ವೃಂದಕ್ಕೆ ಒಂದು ಸಣ್ಣ ಸನ್ಮಾನ. ಮೊದಲಿಗೆ ಶ್ರೀಮತಿ ಚಿತ್ರಾ ಮೋಹನ್ ಕನ್ನಡ ಕಲಿ 6ನೇ ತರಗತಿ ಫ್ರೀಮಾಂಟ್ ಶಾಖೆಯಲ್ಲಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಕಳೆದ 4 ವರ್ಷದಿಂದ ನಮ್ಮ ಜೊತೆ ಇದ್ದು ಟ್ರೆಷರರ್ ಅನ್ನೋ ಸ್ಥಾನ ಸಹ ವಹಿಸಿಕೊಂಡಿದ್ದಾರೆ. ಚಿತ್ರಾ ಮೋಹನ್ ಅವರಿಗೆ ಕನ್ನಡ ಕಲಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಆಕ್ಚುಲಿ ನಮ್ಮ ನೆಕ್ಸ್ಟ್ ಬರ್ತಾ ಇರೋ ಟೀಚರು ಶೇಷ ಅವರು, ನಾವು ಪ್ರೀತಿಯಿಂದ ಶೇಷ ಅವರನ್ನ. ಇವರು ಫ್ರೀಮಾಂಟ್ ಟೀಮ್ನ ಒಬ್ಬರು ಮೇಲ್ ಸದಸ್ಯರು. ಅವ್ರ ಪಾಪ ಕಂಪ್ನಿ ಬೇಕು. ಸೊ ಪ್ಲೀಸ್ ಇವ್ರು ಕೂತ್ಕೊಂಡು ಅವರಲ್ಲಿ ಫ್ರೀಮಾಂಟ್ ಕಡೆಯಿಂದ ಯಾರ್ಯಾರಿಗೆ ಕನ್ನಡ ಕಲಿಯಲ್ಲಿ ನಿಮ್ಮ ಸೇವೆ ಸಲ್ಲಿಸಕ್ಕೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ಬನ್ನಿ, ಅವ್ರು ನೋಡಿ. ಸೊ ಇದು ಬರೀ ಹೆಣ್ಮಕ್ಳಿಂದ ರನ್ ಮಾಡ್ತಾ ಇರೋ ಸಂಸ್ಥೆ ಅಲ್ಲ, ನೀವು ನಾವು ನಮಗೆ ಬೇರೆಯವ್ರನ್ನು ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೋದು ಪ್ಲೀಸ್. ಥ್ಯಾಂಕ್ ಯು. ಅವರು ಶಿಕ್ಷಕರು ನಮ್ಮ ದಾರಿ ತೋರಿಸಿದರೆ ಮೊದಲನೇ ಅಧ್ಯಾಪಕ ಆಗಿ. ಸೊ ಎಲ್ಲರಿಗೂ ವಿನಂತಿ, ನೀವು ಬದಲಾಯಿಸ್ಕೊಳ್ಳಿ. ಮುಂದೆ ಅರ್ಚನಾ ಕೃಷ್ಣಮೂರ್ತಿ ಅವರು ಇವತ್ತು ಇಲ್ಲಿಗೆ ಬಂದಿಲ್ಲ. ಅವರು ಕ್ಲಾಸ್ 5 ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅರ್ಚನಾರವರು ಈ ವರ್ಷ ತಾನೇ ಕನ್ನಡ ಕಲಿ ಸೇರ್ಕೊಂಡಿದ್ದು ಕ್ಲಾಸ್ 5ನಲ್ಲಿ ಮನೋಹರ್ ಜೊತೆ ಕೆಲಸ ಮಾಡಿದ್ದಾರೆ. ಧನ್ಯವಾದಗಳು ಅರ್ಚನಾ. ಮತ್ತೆ ಮುಂದಿನವರು ವೀಣಾ ಚಮಕಂಡಿ ಅವರು. ವೀಣಾ ಚಮಕಂಡಿ ಅವರು 4ನೇ ತರಗತಿ ಫ್ರೀಮಾಂಟ್ ಶಾಖೆಯಲ್ಲಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಕಳೆದ 7 ವರ್ಷಗಳಿಂದ ಕನ್ನಡ ಕಲಿಯಲ್ಲಿ ಸೇವೆ ಸಲ್ಲಿಸಿದ್ದು ವೈಸ್ ಪ್ರಿನ್ಸಿಪಲ್, ಫ್ರೀಮಾಂಟ್ ಶಾಖೆಯ ವೈಸ್ ಪ್ರಿನ್ಸಿಪಲ್ ಆಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೀಣಾ, ನಿಮಗೆ ನಿಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಿರ್ಮಲಾ ಪಾಟೀಲ್ ಅವರು 4ನೇ ತರಗತಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದು ಇದೇ ವರ್ಷ ಕನ್ನಡ ಕಲಿಯನ್ನು ಸೇರಿದ್ದಾರೆ. ಧನ್ಯವಾದಗಳು ನಿರ್ಮಲಾ. ಸಂಸ್ಕೃತಿ ಸಮೀರ್ ಅವರು ಫ್ರೀಮಾಂಟ್ ಶಾಖೆಯ 3ನೇ ತರಗತಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದು ಕಳೆದ 5 ವರ್ಷಗಳಿಂದ ಕನ್ನಡ ಕಲಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅಶ್ವಿನಿ ಶಂಕರ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಲ್ಲ. ಅಶ್ವಿನಿ ಅವರು 3ನೇ ತರಗತಿಯ
ಸೇರ್ಕೊಂಡಿದ್ದಾರೆ. ಅಶ್ವಿನಿ, ನಿಮಗೆ ನಮ್ಮ ಧನ್ಯವಾದಗಳು. ಪ್ರಜ್ಞಾ ಕುಲಕರ್ಣಿ, ಮೃಣ್ಮಯಿ ಇದ್ದಾಳ ಇಲ್ಲಿ? ಪ್ರಜ್ಞಾ ಅವ್ರ ಮಗಳು ಪ್ರಜ್ಞಾ ಅವ್ರು ಬೆಟರ್ ಹಾಫೇ ಇದ್ದಾರೆ ಇಲ್ಲಿ. ಪ್ರಜ್ಞಾ ಅವರು ಭಾರತ ಪ್ರವಾಸಕ್ಕೆ ಹೋಗಿರೋದ್ರಿಂದ ಮಹೇಶ್ ಅವರಿಗೆ ಪ್ರಜ್ಞಾ ಅವರ ಗಿಫ್ಟ್ ಕೊಡ್ಬೇಕೆಂದು ಬಯಸುತ್ತಿದ್ದೇವೆ. ಪ್ರಜ್ಞಾ ಅವರು ಡಿಮಾಂಟ್ ಶಾಖೆಯ 2ನೇ ತರಗತಿ ಅಧ್ಯಾಪಕಿಯಾಗಿ ಕಳೆದ 4 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಪ್ರಜ್ಞಾರವರು ಡಿಮಾಂಟ್ ಶಾಖೆಯ ಸೆಕ್ರೆಟರಿ ಸಹ ಕೂಡ. ಧನ್ಯವಾದಗಳನ್ನ ತಿಳಿಸ್ಬಿಡಿ ಮಹೇಶ್, ನಿಮಗೂ ಧನ್ಯವಾದಗಳು. ಅಧ್ಯಾಪಕಿಯರೆಲ್ಲ ಈ ತರ ಸೇವೆ ಸಲ್ಲಿಸೋದಕ್ಕೆ ಮನೆಯಲ್ಲಿ ತುಂಬಾ ಸಹಾಯ ಮುಖ್ಯ. ಮುಂದಿನ ಅಧ್ಯಾಪಕಿ ಶ್ರೀಮತಿ ಶಿರೀಷಾ ಚಿತ್ತಲಪುರಿ. ಶಿರೀಷಾರವರು ಡಿಮಾಂಟ್ ಶಾಖೆಯ 2ನೇ ತರಗತಿಯ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಕನ್ನಡ ಕಲಿಯುವಿಕೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಪಲ್ಲವಿ ಹೆಗ್ಡೆ. ಪಲ್ಲವಿ ಅವರು ಈ ಕಾರ್ಯಕ್ರಮದಲ್ಲಿ ಇಲ್ಲ ಇವತ್ತು ನಮ್ಮ ಜೊತೆ. ಆದರೆ ಪಲ್ಲವಿ ಅವರು ಕ್ಲಾಸ್ 1 ತರಗತಿಯಲ್ಲಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿದ್ದು ಕಳೆದ 5 ವರ್ಷಗಳಿಂದ ನಮ್ಮ ಜೊತೆ ಕನ್ನಡ ಕಲಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಮಗೆ ಧನ್ಯವಾದಗಳು ಪಲ್ಲವಿ. ಮಹಿಮಾ ಪ್ರಭು. ಮಹಿಮಾ ಪ್ರಭು ಅವರು ಡಿಮಾಂಟ್ ಶಾಖೆಯ ಕ್ಲಾಸ್ 1 ತರಗತಿ ಅಧ್ಯಾಪಕಿಯಾಗಿ ಇದೇ ವರ್ಷ ಕನ್ನಡ ಕಲಿಯನ್ನು ಸೇರಿದ್ದಾರೆ. ಇವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸುಮಾ ಶರ್ಮಾ. ಸುಮಾ ಅವರು ಡಿಮಾಂಟ್ ಶಾಖೆಯ 1ನೇ ತರಗತಿ ಅಧ್ಯಾಪಕಿಯಾಗಿ ಕಳೆದ 3 ವರ್ಷಗಳಿಂದ ನಮ್ಮ ಜೊತೆ ಸೇವೆ ಸಲ್ಲಿಸುತ್ತಿದ್ದಾರೆ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸುಮಾ. ಶ್ರೀ ರಮ್ಯಾ ಬಿಪಿ. ಶ್ರೀ ರಮ್ಯಾ ಅವರು ಡಿಮಾಂಟ್ ಶಾಖೆಯ 1ನೇ ತರಗತಿ ಅಧ್ಯಾಪಕಿಯಾಗಿ ಇದೇ ವರ್ಷ ಕನ್ನಡ ಕಲಿಯನ್ನು ಸೇರಿದ್ದಾರೆ. ಇವರಿಗೂ ಧನ್ಯವಾದಗಳು. ರೋಹಿಣಿ ರಂಗರಾಜನ್. ರೋಹಿಣಿ ಅವರು ಇದೇ ವರ್ಷ ಕನ್ನಡ ಕಲಿ ಸೇರಿದ್ದು. ನಿಮಗೆ ತುಂಬಾ ಧನ್ಯವಾದಗಳು ರೋಹಿಣಿ. ಇದರಲ್ಲಿ ನಮಗೆ ಸಾಕಷ್ಟು ಜನ ಸಬ್ಸ್ಟಿಟ್ಯೂಟ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ, ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಟೀಚರ್ಸ್ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಶ್ರೀಮತಿ ಜ್ಯೋತಿ ಕೊಟ್ಟಿ. ಜ್ಯೋತಿ ಅವರು ಡಿಮಾಂಟ್ ಶಾಖೆಗೆ ಸಬ್ಸ್ಟಿಟ್ಯೂಟ್ ಟೀಚರ್ ಆಗಿ ಈ ವರ್ಷ ಕೆಲಸ ಮಾಡಿದ್ದಾರೆ. ಕಳೆದ 4 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಸೇವೆ ಸಲ್ಲಿಸುತ್ತಿದ್ದಾರೆ. ಧನ್ಯವಾದಗಳು ಜ್ಯೋತಿ. ಹಾಗೆ ಪ್ರವೀಣಾ HL. ಪ್ರವೀಣಾ ಅವರು ಬಂದಿಲ್ಲ ಇವತ್ತು, ಆದರೆ ಅವರು ಕನ್ನಡ ಕಲಿಯಲ್ಲಿ ಕಳೆದ 3 ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಇದೆಲ್ಲ ನಡೆಯೋದಕ್ಕೆ ಪ್ರಿನ್ಸಿಪಲ್ ಇಲ್ಲದೆ ಸಾಧ್ಯ ಇಲ್ಲ. ಸೊ ಈ ವರ್ಷ ಡಿಮಾಂಟ್ ಶಾಖೆಯ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವವರು ಶ್ರೀಮತಿ ಮನು ಪಾಟೀಲ್. ಲಾಸ್ಟ್ ಇಯರ್ ಈ ವರ್ಷ ನಾವು ಲಾಸ್ಟ್ ಸೆಪ್ಟೆಂಬರ್ನಿಂದ ಫ್ರೀಮಾಂಟ್ ಬ್ರಾಂಚ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಸಪ್ರೇಟ್ ಆಗಿ. ಮನು ಸ್ಪೆಷಾಲಿಟಿ ಏನಂದ್ರೆ ಮೌಂಟನ್ ಹೌಸ್ನಿಂದ ಬರ್ತಾರೆ ಎವ್ರಿ ಸ್ಯಾಟರ್ಡೆ. ಎಲ್ಲರಿಗಿಂತ ಫಸ್ಟ್ ಬಂದಿರ್ತಾರೆ. ಸಾರಿ, ನಾವು ತಪ್ಪು ನಾವು ಲೇಟ್ ಮಾಡ್ತೀವಿ
ಕಾರ್ಯನಿರ್ವಹಿಸಿದ್ದಾರೆ, ಪ್ರಿನ್ಸಿಪಲ್ ಆಗಿರೋದಂತೆ. ಇವರು ಕಳೆದ 6 ವರ್ಷದಿಂದ ನಮ್ಮ ಕನ್ನಡಕರಿ ಜೊತೆ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಪ್ರಾಂಶುಪಾಲರು ಕೂಡ. ಧನ್ಯವಾದಗಳು ಮನು.